ಲಾಸ್ಟ್ 1 year ಇಂದ ನೀವೇನಾದರೂ ನಮ್ಮ ಇಂಡಿಯನ್ ಐ ಟಿ ಕಂಪ್ನಿ ಕತೆ ನೋಡಿದ್ರೆ ಗ್ರೋತೇ ಇಲ್ಲೇನೋ, ಈ ಇಂಡಸ್ಟ್ರಿ ಮುಗದೇ ಹೋಯ್ತು ಅನ್ನೋ ಫೀಲಿಂಗ್ ಕಾಡ್ತಾ ಇದೆ. ಯಾಕಂದ್ರೆ ಎಲ್ಲಾ ಸ್ಟಾಕ್ಸ್ಗಳು 50% 60% ಕೆಳಗೆ ಬೀಳ್ತಾ ಇದಾವೆ. ಅದರಲ್ಲೂ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳ ಶೇರ್ ಪ್ರೈಸ್. The warning triggered a sharp sell-off across the sector with TCS, Infosys, Wipro, HCL Tech and Tech Mahindra falling up to 6%. Almost all top losers of the day on Nifty 50 today are IT companies. So what happened? ಮತ್ತೆ ಈ ಕಂಪ್ನಿಗಳ ಗ್ರೋತ್ ರೇಟ್ ಕೂಡ ಕಂಪ್ಲೀಟ್ಲಿ ವ್ಯಾನಿಶ್ ಆಗೋಗಿದೆ. ಒಂದೊಂದು ಕಂಪ್ನಿಗಳದ್ದು ಮೈನಸ್ ಗ್ರೋತ್ ಇದ್ರೆ, ಒಂದೊಂದು ಕಂಪ್ನಿಗಳದ್ದು 2% 3% ಗ್ರೋತ್ ಇದೆ. ಮತ್ತೆ ಇವರ ಮ್ಯಾನೇಜ್ಮೆಂಟ್ಗಳು ಕೂಡ ಫ್ಯೂಚರ್ ಗ್ರೋತ್ ಬಗ್ಗೆ ಮಾತಾಡಕ್ಕೆ ಎದುರ್ಕಂತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಇಲ್ಲ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ. ಒಟ್ನಲ್ಲಿ ಹೇಳ್ಬೇಕಾದ್ರೆ ನಮ್ಮ ಇಂಡಿಯನ್ ಐ ಟಿ ಕಂಪ್ನಿಗಳಿಗೆ ಒಂಥರ ಗರ ಬಡ್ದಂಗಾಗಿದೆ. ಬಟ್ ಆದ್ರೆ ಇಲ್ಲೊಂದು ಇಂಡಿಯನ್ ಐ ಟಿ ಕಂಪ್ನಿ ಇದೆ. ಈ ಕಂಪ್ನಿ ಬೇರೆ ಐ ಟಿಗಳ ಕಂಪ್ನಿ ತರ ಅಲ್ಲ. ಯಾಕಂದ್ರೆ ಬೇರೆ ಐ ಟಿಗಳ ಕಂಪ್ನಿಗಳು 2% 3% ಗ್ರೋತ್ ಆಗೋದ್ರಲ್ಲೇ ಸುಸ್ತಾದ್ರೆ, ಈ ಕಂಪ್ನಿ ಇದೇ ವರ್ಷ 29% ಸೇಲ್ಸ್ ಗ್ರೋತ್ ಮಾಡಿದೆ. ಮತ್ತೆ ಆಲ್ಮೋಸ್ಟ್ 150% ಪ್ರಾಫಿಟ್ ಗ್ರೋತ್ ಆಗಿದೆ. ಮತ್ತೆ ಈ ಎಲ್ಲಾ ಐ ಟಿ ಕಂಪ್ನಿಗಳು ಹೇಗೆ ಎದುರ್ಕೊಂಡು ಬಿಸ್ನೆಸ್ ನಡೆಸೋಕೆ ಭಯ ಪಡ್ತಾ ಇದ್ರೆ, ಈ ಕಂಪ್ನಿ ನಾನು ಎಐನ ಯೂಸ್ ಮಾಡ್ಕೊಂಡು ನನ್ನ ಬಿಸ್ನೆಸ್ ನ ಇನ್ನೂ ಗ್ರೋ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಯಾವ್ದು ಈ ಕಂಪ್ನಿ ಅಂತ ಬಿಸ್ನೆಸ್ ಏನ್ ಮಾಡುತ್ತೆ ಹೇಗೆ ಎದುರ್ಕೊಂಡಲೇ ಇರಕ್ಕೆ? ಮತ್ತೆ ನಾವು ಈ ವಿಡಿಯೋದಲ್ಲಿ ಮಾತಾಡ್ತಿರೋ ಸ್ಟಾಕು ಯಾವುದೇ ರೀತಿ ಇಲ್ಲಿ ಬೈ ಸೆಲ್ ರೆಕಮೆಂಡೇಶನ್ಗೋಸ್ಕರ ಮಾತಾಡ್ತಾ ಇಲ್ಲ. ಇದನ್ನ ಕೇಸ್ ಸ್ಟಡಿ ತರ ಮಾತಾಡ್ತಾ ಇರೋದು, ನಾವು ಕೇಸ್ ಸ್ಟಡಿ ತರ ಯೂಸ್ ಮಾಡ್ತಾ ಇರೋದು. ಇಲ್ಲಿ ನಮ್ಮ ಮಾತೆ ಕೇಳ್ಕೊಂಡು ದಯವಿಟ್ಟು ಯಾವುದೇ ಶೇರಲ್ಲಿ ಬೈ ಸೆಲ್ ಮಾಡುವಂತ ಡಿಸಿಷನ್ ತಗೊಂಡ್ಬೇಡಿ. ನೀವು ಖುದ್ದು ಅನಾಲಿಸಿಸ್ ಮಾಡಿ, ರಿಸರ್ಚ್ ಮಾಡಿ, ಇನ್ವೆಸ್ಟ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಮ್ಮ ಡೀಟೇಲ್ ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಈಗ ಮತ್ತೆ ವಿಡಿಯೋಗೆ ಬರೋಣ. ಈ ಕಂಪ್ನಿ ಯಾವುದು ಅಂದ್ರೆ ಕೋಫೋರ್ಜ್. ಈ ಕಂಪ್ನಿ ಏನು ಗ್ರೋ ಆಗ್ತಾ ಇದೆ, ಫ್ಯೂಚರ್ ಅಲ್ಲಿ ಗ್ರೋ ಆಗುತ್ತಾ ಇಲ್ವಾ ಅಂತ ಈ ತರ ಎಲ್ಲ ತಿಳ್ಕೊಳಕ್ಕೂ ಮುಂಚೆ ಈ ಕಂಪ್ನಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಈ ಕಂಪ್ನಿ ನಿಜವಾಗ್ಲೂ ಯಾವ ರೀತಿ ದುಡ್ಡು ಮಾಡುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ. ಗ್ಲೋಬಲ್ ಬ್ಯಾಂಕ್ಗಳು, ಇನ್ಶೂರೆನ್ಸ್ ಕಂಪ್ನಿಗಳು ಮತ್ತೆ ದೊಡ್ಡ ದೊಡ್ಡ ಏರ್ಲೈನ್ ಕಂಪ್ನಿಗಳು ಅವ್ರದ್ದು ಡೈಲಿ ಆಪರೇಷನ್ ನ ಇವಾಗಲೂ ಕೂಡ 20 ರಿಂದ 30 ವರ್ಷದ ಹಳೆ ಕಾಲದ ಸಿಸ್ಟಮ್ ನ ಯೂಸ್ ಮಾಡ್ತಿರ್ತಾರೆ. ಡೇಟಾ ಎಲ್ಲಾನು ಫಿಸಿಕಲಿನೇ ಸ್ಟೋರ್ ಮಾಡ್ತಿರ್ತಾರೆ. ಇಂಥ ಕಂಪ್ನಿಗಳನ್ನ ಮಾಡರ್ನೈಸ್ ಮಾಡೋ ಕೆಲಸ ಕೋಫೋರ್ಜ್ ಮಾಡುತ್ತೆ. ಜಸ್ಟ್ ಮಾಡರ್ನೈಸ್ ಮಾಡೋದಷ್ಟೇ ಅಲ್ಲದೆ ಇವ್ರದ್ದು ಹಳೆ ಡೇಟಾ ಏನಿರುತ್ತೆ ಅದಲ್ಲೆಲ್ಲಾನು ಕ್ಲೌಡಿಗೆ ಶಿಫ್ಟ್ ಮಾಡುತ್ತೆ. ಅಂದ್ರೆ ನಿಮ್ಮ ಮುಂಚೆ ಡೇಟಾ ಎಲ್ಲಾನು ಎಲ್ಲಿ ಇಟ್ಕೊಂತಾ ಇದ್ರಿ? ಮೆಮೊರಿ ಕಾರ್ಡ್ ಅಲ್ಲಿ ಇಟ್ಕೊಂತಾ ಇದ್ರಿ. ಈ ಮೆಮೊರಿ ಕಾರ್ಡ್ ಅಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಒಂದ್ಸಲ ಏನಾದ್ರೂ ಮೆಮೊರಿ ಕಾರ್ಡ್ ಕಳೆದೋದ್ರೆ ಅಥವಾ ಕರಪ್ಟ್ ಆದ್ರೆ ನಿಮ್ದು ಎಂಟೈರ್ ಡೇಟಾನೇ ವ್ಯಾನಿಶ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ಇವಾಗೆಲ್ಲ ಏನ್ ಮಾಡ್ತಾ ಇದಾರೆ, ಕ್ಲೌಡ್ ಅಲ್ಲಿ ಇಡ್ತಾ ಹೋಗ್ತಾ ಇದಾರೆ. ಕ್ಲೌಡ್ ಅಂದ್ರೆ ಏನು? ಕ್ಲೌಡ್ ಅಂದ್ರೆ ಡೇಟಾ ಸೆಂಟರ್. ಯಾವ ರೀತಿ ನಿಮ್ಮ ಫೋಟೋಸ್ ನ ಇವಾಗ ನೀವು ಗೂಗಲ್ ಡ್ರೈವ್ ಅಲ್ಲಿ ಹಾಕ್ತೀರಾ, ಅದೇ ರೀತಿ ಆಪಲ್ ಕ್ಲೌಡ್ ಅಲ್ಲಿ ಹಾಕ್ತೀರಾ, ಜಿಯೋ ಕ್ಲೌಡ್ ಅಲ್ಲಿ ಹಾಕ್ತೀರಾ. ಇದೇ ರೀತಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕ್ಲೌಡ್ ಸರ್ವಿಸ್ ಕೊಡೋ ಕಂಪ್ನಿಗಳಿದಾವೆ. ಆ ಕ್ಲೌಡ್ ಅಲ್ಲಿ ಇವರ ಡೇಟಾ ಎಲ್ಲಾನು ಮೂವ್ ಮಾಡ್ತಾರೆ ಮತ್ತೆ ಮ್ಯಾನೇಜ್ ಮಾಡ್ತಾರೆ. ಇದು ಅಷ್ಟು ಈಸಿ ಅಲ್ಲ ಖುದ್ದು ಕಂಪ್ನಿನೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅನ್ನಕ್ಕೆ. ಬಿಕಾಸ್ ಒಂದೇ ಒಂದು ಡೇಟಾ ಮಿಸ್ ಆದ್ರೂ ಕೂಡ ಕ್ಲೈಂಟ್ ಡೀಟೇಲ್ ಎಲ್ಲ ಮಿಸ್ ಆಗೋಗುತ್ತೆ. ಮತ್ತೆ ಇದು ಜಸ್ಟ್ ನಾರ್ಮಲ್ ಸಾಫ್ಟ್ವೇರ್ ನ ಸೆಲ್ ಮಾಡೋ ಕಂಪ್ನಿ ಅಲ್ಲ. ಇದೇನ್ ಮಾಡುತ್ತೆ, ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳದ್ದು ಡೈಲಿ ಆಪರೇಷನ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲಾನು ಇದು ರಿಸಾಲ್ವ್ ಮಾಡುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಇವತ್ತು ನೀವು ಜಗತ್ತಿನ ಅರ್ಧಕ್ಕರ್ಧ ಏರ್ ಕಾರ್ಗೋ ಸಿಸ್ಟಮ್ ಏನಿದೆ, ಆ ಏರ್ ಕಾರ್ಗೋದೆಲ್ಲಾನು ಸಾಫ್ಟ್ವೇರ್ ಇದೇ ಕಂಪ್ನಿ ನೋಡ್ಕೊಂತ ಇದೆ. ಮತ್ತೆ ಈ ಕೋಫೋರ್ಜ್ ಎಬಿಲಿಟಿ ಏನಂದ್ರೆ, ಇವರು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಗಳನ್ನ ಹಿಡಿಯಲ್ಲ, ಸಣ್ಣ ಪುಟ್ಟ ಕಂಪ್ನಿಗಳಿಂದನೂ ಹೋಗಲ್ಲ. ಇವ್ರದ್ದು ಕಾಂಟ್ರಾಕ್ಟ್ ಯಾವಾಗ್ಲೂ ಕೂಡ ಲಾಂಗ್ ಟರ್ಮ್ ಆಗಿರುತ್ತೆ ಮತ್ತೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಆಗಿರುತ್ತೆ. ಅಂದ್ರೆ ಮಿನಿಮಮ್ 5 ರಿಂದ 10 ವರ್ಷದ ಕಾಂಟ್ರಾಕ್ಟ್ ಗಳನ್ನ ಹಿಡಿತಾರೆ. ಸಣ್ಣ ಪುಟ್ಟದ್ರಿಂದ ಇವ್ರು ಹೋಗೋದೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವ್ರು ರೀಸೆಂಟ್ ಆಗಿ ಮಾಡ್ಕೊಂಡಿರೋ ಒಂದು ಕಾಂಟ್ರಾಕ್ಟ್ ಸಬರಿ ಕಂಪ್ನಿ ಜೊತೆ. ಸಬರಿ ಅನ್ನೋದು ನಮ್ಮ ಜಗತ್ತಿನ ಅತಿ ದೊಡ್ಡ ಟ್ರಾವೆಲ್ ಕಂಪ್ನಿ. ಈ ಸಬರಿ ಜೊತೆಗೆ ಕೋಫೋರ್ಜ್ 13 ವರ್ಷಕ್ಕೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದೆ. ಆ ಕಾಂಟ್ರಾಕ್ಟ್ ವ್ಯಾಲ್ಯೂ ಬಂದ್ಬಿಟ್ಟು $1.3 ಬಿಲಿಯನ್, ಅಂದ್ರೆ ಸುಮಾರು 13,000 ಕೋಟಿ. ಇಲ್ಲಿ ನಾನು ರುಪಿನ ಡಾಲರ್ಗೆ $100 ರಂಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ 1 ಕೋಟಿ 2 ಕೋಟಿ ಹೆಚ್ಚು ಕಡಿಮೆ ಬರ್ಬೋದು. ಈಸಿ ಆಗ್ಲಿ ಅಂತ ನಾನು $100 ಕನ್ವರ್ಟ್ ಮಾಡ್ತಾ ಇದ್ದೀನಿ. ಮುಂದೆ ಕೂಡ ಇದೇ ರೀತಿ ಕನ್ವರ್ಟ್ ಮಾಡ್ತೇನೆ. ಈ ತರ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಗಳಿಂದ ಕೋಫೋರ್ಜ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ, ಕೋಫೋರ್ಜ್ಗೆ ಲಾಂಗ್ ಟರ್ಮ್ ರೆವಿನ್ಯೂ ಪ್ರಿಡಿಕ್ಷನ್ ಸಿಗುತ್ತೆ. ಅಂದ್ರೆ 5 ವರ್ಷ ಬಿಟ್ಟು ಏನಾಗುತ್ತೆ, 10 ವರ್ಷ ಬಿಟ್ಟು ಏನಾಗುತ್ತೆ ಅನ್ನೋ ಒಂದು ಪ್ರಿಡಿಕ್ಷನ್ ಸಿಗುತ್ತೆ. ಮತ್ತೆ ಕ್ಲೈಂಟ್ಗಳು ಈ ಕೋಫೋರ್ ಸಿಸ್ಟಮ್ ನೇ ಯೂಸ್ ಮಾಡೋದ್ರಿಂದ 5 ವರ್ಷ 10 ವರ್ಷ ಅವರು ಸಡನ್ ಆಗಿ ಇವ್ರನ್ನ ಬಿಟ್ಟು ಬೇರೆ ಕಡೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಎಂಟೈರ್ ಇವ್ರ ಡೇಟಾ ಎಲ್ಲಾನು ಕೋಫೋರ್ ಸಿಸ್ಟಮ್ ಅಲ್ಲೇ ಇರುತ್ತೆ. ಕೋಫೋರ್ ಬಿಲ್ಡ್ ಮಾಡೋ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ತಿರ್ತಾರೆ. ಸಡನ್ ಆಗಿ ಒಂದ್ ದಿವಸ ಎಲ್ಲಾನು ಶಿಫ್ಟ್ ಮಾಡಿ ನಾನು ಬೇರೆದಕ್ಕೆ ಎಂಟ್ರಿ ಆಗ್ತೀನಿ ಅಂದ್ರೆ ಅವ್ರು ಯೋಚನೆ ಮಾಡಬೇಕಾಗುತ್ತೆ. ಚೂರ್ ಹೆಚ್ಚು ಕಡಿಮೆ ಆದ್ರೆ ಇವ್ರ ಫ್ಲೈಟ್ ಗಳು ಅಲ್ಲೇ ನಿಂತ್ಕೊಬೇಕಾಗುತ್ತೆ. ಬ್ಯಾಂಕಿಂಗ್ ಸರ್ವರ್ ಡೌನ್ ಆಗ್ತವೆ ಮತ್ತೆ ಟ್ರಾವೆಲ್ ಕಂಪ್ನಿಗಳು ಸಫರ್ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಈಸಿಲಿ ಎಕ್ಸಿಟ್ ಆಗಲ್ಲ. ಇದನ್ನ ನಾವು ಬಿಸ್ನೆಸ್ ಅಲ್ಲಿ ಹೈ ಸ್ವಿಚಿಂಗ್ ಕಾಸ್ಟ್ ಅಂತ ಕರಿತೀವಿ. ಅಂದ್ರೆ ಈ ಕಂಪ್ನಿನ ಬಿಟ್ಟೋಗೋದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆಸ್ ಎ ಕಸ್ಟಮರ್ಗೆ. ನಾನೊಬ್ಬ ಕಸ್ಟಮರ್ ಆಗಿ ಯೋಚನೆ ಮಾಡೋದಾದ್ರೆ ಈ ಕಂಪ್ನಿನ ಬಿಟ್ಟು ನಾನು ಬೇರೆ ಕಂಪ್ನಿಗೆ ಹಿಂದೆ ಹೋಗ್ತೀನಿ ಅಂದ್ರೆ ನಾನು ಸ್ವಲ್ಪ ಕಾಸ್ಟ್ಲಿ, ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಇದರಿಂದ ಯೋಚನೆ ಮಾಡ್ತಾರೆ. ಹಾಗಾದ್ರೆ ನಮ್ಮ ಇಂಡಿಯಾದ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳೇ ಗ್ರೋ ಆಗ್ತಾ ಇಲ್ಲ ಅಂದ್ರೆ ಈ ಕಂಪ್ನಿ ಹೇಗೆ ಗ್ರೋ ಆಗ್ತಾ ಇದೆ? ಈ ಕಂಪ್ನಿ ಅಂತದೇನ್ ಸ್ಟ್ರಾಟಜಿ ಮಾಡ್ತಾ ಇದೆ? ಎಂಟೈರ್ ಐ ಟಿ ಇಂಡಸ್ಟ್ರಿ ಗ್ರೋ ಆಗ್ಲಿಲ್ಲ
ಹೇಳಿದ್ರು ಕೂಡ ಈ ಕಂಪ್ನಿ ಗ್ರೋ ಆಗಕ್ಕೆ. ಮೊದಲನೇದು ಬಂದು ಹೈಪರ್ ಸ್ಪೆಷಲೈಸೇಷನ್ ಅಂತ. ಅಂದ್ರೆ ತುಂಬಾ IT ಕಂಪ್ನಿಗಳು ಏನ್ ಮಾಡ್ತವೆ, ಅವರು ಕಾಂಟ್ರಾಕ್ಟ್ ಸಿಕ್ಕ ತಕ್ಷಣ ಎಲ್ಲಾ ಕಾಂಟ್ರಾಕ್ಟ್ನು ಬಾಚ್ಕೊಂತಾರೆ. ಬಿಕಾಸ್ ರೆವಿನ್ಯೂ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಎಲ್ಲಾ ಕಾಂಟ್ರಾಕ್ಟ್ಗಳನ್ನ ಬಾಚ್ಕೊಂತಾರೆ. ಅಂದ್ರೆ ಇವಾಗ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಿದ್ದೀರಾ, ಅಂದ್ರೆ ಈಗ ಇಂಡಿಯನ್ ಗೌರ್ಮೆಂಟ್ ಯಾವುದೋ ಒಂದು GST ವೆಬ್ಸೈಟ್ ನ ಲಾಂಚ್ ಮಾಡ್ತಾ ಇದೆ, GST ಸಿಸ್ಟಮ್ ನ ಬಿಲ್ಡ್ ಮಾಡ್ತಾ ಇದೆ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಕೊಡಿ ನನಗೆ ಕೊಡಿ ಅಂತಾರೆ. ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಮಾಡ್ಬೇಕಂದ್ರೆ ಕೊಡಿ ನನಗೆ ಕೊಡಿ ಅಂತ ಎಲ್ಲಾ ಪ್ರಾಜೆಕ್ಟ್ ಅಲ್ಲೂ ಕೈ ಹಾಕ್ತಾರೆ. ಇದರಿಂದ ಏನಾಗುತ್ತೆ, ಇವರು ಸ್ಪೆಷಲೈಸ್ಡ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಕೋಫೋರ್ಜ್ ಏನ್ ಮಾಡ್ತಾನೆ, ತುಂಬಾ ಸ್ಪೆಷಲೈಸ್ಡ್ ಆಗಿ ಕೆಲಸ ಮಾಡ್ತಾನೆ. ಇವನು ಚೂಸ್ ಮಾಡಿರೋದು 3 ಇಂಡಸ್ಟ್ರಿನ, ಒಂದು ಬ್ಯಾಂಕಿಂಗ್, ಇನ್ನೊಂದು ಇನ್ಶೂರೆನ್ಸ್, ಇನ್ನೊಂದು ಟ್ರಾವೆಲ್. ಈ ತರ ಕಮ್ಮಿ ಇಂಡಸ್ಟ್ರಿ ಜೊತೆ ಕೆಲಸ ಮಾಡಿದಾಗ ಏನಾಗುತ್ತೆ, ನೀವು ಈ ಇಂಡಸ್ಟ್ರಿನ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಹುದು, ಈ ಇಂಡಸ್ಟ್ರಿ ಪ್ರಾಬ್ಲಮ್ಗಳನ್ನ ನೀಟಾಗಿ ಅರ್ಥ ಮಾಡ್ಕೊಬಹುದು. ನೀವು ಈ ಪ್ರಾಬ್ಲಮ್ಗಳನ್ನ ನೀಟಾಗಿ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಯಾವುದೇ ಒಬ್ಬ ಇನ್ಶೂರೆನ್ಸ್ ಅಂಡರ್ ರೈಟರ್ ಯಾವ ರೀತಿ ಯೋಚನೆ ಮಾಡ್ತಾನೆ, ಆ ರೀತಿ ನಿಮ್ಮ ಡೆವಲಪರ್ ಕೂಡ ಯೋಚನೆ ಮಾಡ್ತಾನೆ. ನೀವು ಯಾರೋ ಜಸ್ಟ್ ಕೋಡರ್ನ ಕಳಿಸ್ತಾ ಇಲ್ಲ, ಜನರಲ್ ಕೋಡ್ ಮಾಡು, ಅವ್ನು ಹೇಳಿದನ್ನು ಕೋಡ್ ಮಾಡೋ ಅನ್ನೋ ಒಬ್ಬನ ಕಳಿಸ್ತಾ ಇಲ್ಲ. ನೀವಲ್ಲಿ ಎಂತ ಕಳಿಸ್ತಿದ್ದೀರಾ ಅಂದ್ರೆ ಡೊಮೈನ್ ಎಕ್ಸ್ಪರ್ಟ್ನ ಕಳಿಸ್ತಿದ್ದೀರಾ. ನಿಮ್ಮ ಪ್ರತಿಯೊಬ್ಬ ಇಂಜಿನಿಯರ್ ಕೂಡ ಡೊಮೈನ್ ಎಕ್ಸ್ಪರ್ಟ್ ಆಗಿರ್ತಾನೆ. ಇದರಿಂದ ಏನಾಗುತ್ತೆ, ಕ್ಲೈಂಟ್ ಪ್ರಾಬ್ಲಮ್ನ ಅವ್ರಿಗಿನ ಜಾಸ್ತಿ ನೀವೇ ಬೇಗ ಸಾಲ್ವ್ ಮಾಡ್ತೀರಾ. ಎರಡನೇದು ಎಕ್ಸಿಕ್ಯೂಷನ್ ಇಂಟೆನ್ಸಿಟಿ. ಅಂದ್ರೆ ಇವರ ಸೇಲ್ಸ್ ಟೀಮು ತುಂಬಾ ಸ್ಟ್ರಾಂಗ್ ಆಗಿದೆ. ಇವರು ಆ ರೀತಿ ಎಕ್ಸಿಕ್ಯೂಷನ್ ಮಾಡ್ತಾರೆ. ಇವ್ರಿಗೆ ಸೇಲ್ಸ್ ಟೀಮ್ಗೆ ಏನ್ ಕ್ಲೋಸ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಜೊತೆಗೆ ಎವ್ರಿ ವೀಕು ದೊಡ್ಡ ಕಾಂಟ್ರಾಕ್ಟ್ಗಳನ್ನ ತರಬೇಕು ಅನ್ನೋ ಒಂದು ಟಾರ್ಗೆಟ್ ಇರುತ್ತೆ. ಇವ್ರ ಸೇಲ್ಸ್ ಟೀಮು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಕಂಡುಹಿಡಿಬೇಕಂದ್ರೇನೆ ಲಾಸ್ಟ್ ಒಂದೇ ವರ್ಷದಲ್ಲೇ ಸುಮಾರು 21 ಹೊಸ ಆರ್ಡರ್ ತಗೊಂಡ್ಬಂದಿದ್ದಾರೆ. ಅದ್ರ ಟೋಟಲ್ ವ್ಯಾಲ್ಯೂನೇ $1.7 ಬಿಲಿಯನ್ ಆಗುತ್ತೆ. ಆ $1.7 ಬಿಲಿಯನ್ ನೆಕ್ಸ್ಟ್ 12 ತಿಂಗಳಿಗೆ ಆಗುವಂತ ಕಾಂಟ್ರಾಕ್ಟ್ ನ ಆಲ್ರೆಡಿ ಇವ್ರ ಆರ್ಡರ್ ಬುಕ್ ಅಲ್ಲಿ ಇದೆ. ಅದು ಅಂದ್ರೆ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಇವ್ರ ಸೇಲ್ಸ್ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಮತ್ತೆ ಇನ್ನೊಂದು ಅಂದ್ರೆ ಮೂರನೇದು ಎಂಪ್ಲಾಯ್ ಸ್ಟೆಬಿಲಿಟಿ. ನಿಜವಾಗ್ಲೂ IT ಕಂಪ್ನಿಗಳಲ್ಲಿ ಎಂಪ್ಲಾಯ್ ಸ್ಟೆಬಿಲಿಟಿ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಅಲ್ಲಿ ಎಂಪ್ಲಾಯ್ಗಳಿಂದನೇ ಇವ್ರು ರೆವಿನ್ಯೂ ಮಾಡ್ತಾ ಇರ್ತಾರೆ, ಪರ್ ಹೆಡ್ ಅಂತಾನೆ ರೆವಿನ್ಯೂ ಮಾಡ್ತಾ ಇರ್ತಾರೆ. ಇವಾಗ ಅಲ್ಲಿ ಎಂಪ್ಲಾಯ್ ಸ್ಟೇ ಆಗೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಯಾವುದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಪ್ರಾಜೆಕ್ಟ್ ಬೇಗ ಮುಗಿಬೇಕಂದ್ರೆ ಅಲ್ಲಿ ಎಂಪ್ಲಾಯ್ ಆಟ್ರಿಷನ್ ರೇಟ್ ಅಂತ ಕರೀತಾರೆ. ಅಂದ್ರೆ ಎಂಪ್ಲಾಯ್ಗಳು ಬಿಟ್ಟೋಗ್ಬಾರ್ದು. ಎಂಪ್ಲಾಯ್ಸ್ ಬಿಟ್ಟೋದ್ರೆ ಏನಾಗುತ್ತೆ, ಪ್ರಾಜೆಕ್ಟ್ ಸರಿಯಾದ ಟೈಮಿಗೆ ಮುಗಿಯೋದೇ ಇಲ್ಲ. ಇದರಿಂದ ಕ್ಲೈಂಟಿಗೆ ಬೇಜಾರಾಗುತ್ತೆ. ಕ್ಲೈಂಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಕೊಡೋಕೆ ತುಂಬಾ ಯೋಚನೆ ಮಾಡ್ತಾನೆ, ಬೇರೆಯವ್ರು ಕರೀತಾನೆ. ಬಟ್ ಇವ್ರದ್ರಲ್ಲಿ ಇಂಡಸ್ಟ್ರಿನಲ್ಲೇನೆ ಲೋವರ್ ಆಟ್ರಿಷನ್ ರೇಟ್ ಇದೆ, ಜಸ್ಟ್ 10.86 ಇದೆ. ಅಂದ್ರೆ 100 ಜನ ಎಂಪ್ಲಾಯ್ಸ್ ಅಲ್ಲಿ ಕೇವಲ 10 ಜನ ಮಾತ್ರ ಇವರ ಕಂಪ್ನಿನ ಬಿಟ್ಟೋಗ್ತಾರೆ ವರ್ಷಕ್ಕೆ. ಇದು ಇಂಡಸ್ಟ್ರಿನಲ್ಲೇ ಲೋಯೆಸ್ಟ್. ಇದರಿಂದ ಏನಾಗುತ್ತೆ, ಇವರು ಪ್ರಾಜೆಕ್ಟ್ ನ ಆನ್ ಟೈಮಿಗೆ ಮುಗಿಸ್ಕೊಡ್ತಾರೆ. ಆನ್ ಟೈಮಿಗೆ ಮುಗಿಸ್ಕೊಡೋದ್ರಿಂದ ಕ್ಲೈಂಟ್ ಏನ್ ಮಾಡ್ತಾನೆ, ಮತ್ತೆ ಹೊಸ ಪ್ರಾಜೆಕ್ಟ್ಗಳು ಕೊಡ್ತಾ ಇರ್ತಾನೆ. ಇವಾಗ ನಿಜವಾದ ಮ್ಯಾಟ್ರಿಕ್ ಬರೋಣ. ಏನಂದ್ರೆ ಎಲ್ಲರಿಗೂ ಇರೋ ಬಿಗ್ಗೆಸ್ಟ್ ಕ್ವಶನ್ ಏನಂದ್ರೆ, ಈ IT ಕಂಪ್ನಿಗಳಲ್ಲಿ ಈ ಕೋಡಿಂಗ್ ನ ಫ್ರೀ ಆಗಿ ಮತ್ತೆ ಚೀಪ್ ಆಗಿ ಕೋಡಿಂಗ್ ಮಾಡ್ತಾ ಹೋದ್ರೆ, ಕೋಡಿಂಗ್ ಬರಿತಾ ಹೋದ್ರೆ, ಈಗ ನೆಕ್ಸ್ಟ್ ನಮಗೆ ಕೋಡರ್ ಯಾಕೆ ಬೇಕಾಗ್ತಾರೆ, ಕೋಡರ್ ಯಾವಾಗ ನಮಗೆ ಬೇಕಾಗಲ್ಲ ಅವಾಗ ಈ IT ಕಂಪ್ನೀಸ್ ಯಾಕೆ ಬೇಕಾಗ್ತವೆ, ಎಲ್ಲಾನು ಏನೇ ಮಾಡಿದ್ರೆ IT ಕಂಪ್ನಿಗಳ ರೋಲ್ ಏನಿರುತ್ತೆ ಅಂತ ಎಷ್ಟೋ ಜನಕ್ಕೆ ಕ್ವಶನ್ ಇದೆ. ಇದೇ ಕ್ವಶನ್ ಮತ್ತೆ ಇದೇ ಡೌಟ್ಗೋಸ್ಕರನೇ ಸ್ಟಾಕ್ ಮಾರ್ಕೆಟ್ IT ಕಂಪ್ನಿಗಳ ಶೇರ್ ಪ್ರೈಸ್ ನ ಡೈಲಿ ಸೆಲ್ ಮಾಡ್ತಾನೆ ಇದೆ. ಹಾಗಿದ್ರೆ ಈ ಕೋಫೋರ್ಜ್ ಈ AI ಇಂದ ತಪ್ಪಿಸ್ಕೊಳಕ್ ಆಗಲ್ವಾ? ಆಕ್ಚುಲಿ AI ಇಸ್ ದ ಥ್ರೆಟ್ ಅಂತ ಖುದ್ದು ಕೋಫೋರ್ಜ್ ಸಿಇಒನೇ ಒಪ್ಕೊಂತಾರೆ. ಈ ಇಂಡಸ್ಟ್ರಿ ಮುಂಚೆ ಹೆಂಗ್ ವರ್ಕ್ ಆಗ್ತಿತ್ತು ಅಂದ್ರೆ ಹವರ್ಸ್ ಲೆಕ್ಕದಲ್ಲಿ ವರ್ಕ್ ಆಗ್ತಿತ್ತು. ಅಂದ್ರೆ ನೀವು ಯಾವ್ದೋ ಒಂದು ಪ್ರಾಜೆಕ್ಟ್ ಕೊಟ್ರೆ ಈ ಪ್ರಾಜೆಕ್ಟ್ ನ ಮುಗ್ಸಕ್ಕೆ ನೀವು ಎಷ್ಟು ಗಂಟೆ ತಗೊಂತೀರಾ ಅನ್ನೋದ್ರ ಮೇಲೆ ಅವ್ರಿಗೆ ಪ್ರೈಸ್ ಕೊಡೋರು. ಈಗ ಎಕ್ಸಾಂಪಲ್ಗೆ ನಾನು ಯಾವುದೋ ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ವೆಬ್ಸೈಟ್ ಎಲ್ಲ ಬಿಲ್ಡ್ ಮಾಡಲ್ಲ. ಇಲ್ಲಿ ವೆಬ್ಸೈಟ್ ಬಿಲ್ಡ್ ಮಾಡೋದು ಲೋ ಲೆವೆಲ್ ಕೆಲಸ, ಇದು ಹೈ ಲೆವೆಲ್ ಟೆಕ್ ಕೆಲಸ ಇರುತ್ತೆ. ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ, ನಾನು ಯಾವುದೋ ಒಂದು ವೆಬ್ಸೈಟ್ ಬಿಲ್ಡ್ ಮಾಡ್ಬೇಕು ಅನ್ಕೊಳ್ಳಿ. ವೆಬ್ಸೈಟ್ ಬಿಲ್ಡ್ ಮಾಡೋಕ್ಕೆ ನನಗೆ 1-2 ವಾರ ಟೈಮ್ ಆಗುತ್ತೆ ಅನ್ಕೊಳ್ಳಿ. 2 ವಾರದಲ್ಲಿ ಪ್ರತಿ ದಿವಸ 8 ಗಂಟೆ ಹಂಗೆ ಲೆಕ್ಕ ಹಾಕಿದ್ರೆ ಎಷ್ಟು ಗಂಟೆ ಬೇಕಾಗುತ್ತೆ ಅನ್ನೋದ್ರ ಮೇಲೆ ನಾನು ವೆಬ್ಸೈಟ್ನ ಪೇ ಮಾಡ್ತಾ ಇದ್ದೆ. ಬಟ್ ಈ CEO ಹೇಳ್ದಂಗೆ ಈ ಹಳೆ ಮಾಡಲ್ ಏನಿದೆ ಅದು ಇವಾಗ ವ್ಯಾನಿಷ್ ಆಗಿಬಿಡುತ್ತೆ, ಮುಂದೆ ಇರೋದೇ ಇಲ್ಲ. ಯಾರು ಬೇಗ ಚೇಂಜ್ ಆಗಲ್ಲ, ಅವ್ರು ಮಾರ್ಕೆಟಿಂದ ಔಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮುಂಚೆ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇದ್ದಿದ್ರಿಂದ ಟೈಮ್ ಜಾಸ್ತಿ ಬೇಕಾಗಿತ್ತು. ಒಂದು ವೆಬ್ಸೈಟ್ ಬಿಲ್ಡ್ ಮಾಡೋಕ್ಕೆ 1 ವಾರ, 15 ದಿವಸ, 20 ದಿವಸ, 1 ತಿಂಗಳು ಬೇಕಾಗಿತ್ತು. ಇವಾಗ AI ಇರೋದ್ರಿಂದ ಇಷ್ಟೊಂದು ಟೈಮ್ ಬೇಕೇ ಆಗಲ್ಲ. ಅದಕ್ಕೆ ಇವಾಗ ಅವರ್ಲಿ ಬಿಲ್ ಮಾಡೋದಕ್ಕಿಂತ ಎಕ್ಸಿಕ್ಯೂಷನ್ ಮೇಲೆ ಬಿಲ್ ಮಾಡಬೇಕು. ಅಂದ್ರೆ ಔಟ್ಪುಟ್ ಏನು ಬನ್ನುತ್ತೋ ಅದ್ರ ಮೇಲೆ ಬಿಲ್ ಮಾಡಬೇಕು, ಅದ್ರ ಮೇಲೆ ದುಡ್ಡು ಇಸ್ಕೊಬೇಕೆ ಹೊರತು ಅವರ್ಲಿ ಬಿಲ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನಾವು ಆ ಥರ ಶಿಫ್ಟ್ ಆಗ್ತಿದೀವಿ ಅಂತ ಖುದ್ದು CEO ಹೇಳ್ತಿದ್ದಾನೆ. ಅಂದರೆ ನನಗೆ ಎಕ್ಸಾಂಪಲ್ ನನಗೊಂದು ವೆಬ್ಸೈಟ್ ಬಿಲ್ಡ್ ಮಾಡಬೇಕಪ್ಪ. ಈ ವೆಬ್ಸೈಟ್ ಬಿಲ್ಡ್ ಮಾಡೋಕ್ಕೆ ಎಷ್ಟು ದುಡ್ಡು ತಗೊಂತೀಯಾ, ಎಷ್ಟು ದುಡ್ಡು ಆಗುತ್ತೆ, ಈ ದುಡ್ಡು ಕೇಳೋ ನಾನು ಕೊಡ್ತೀನಿ. ಈ ತರ ನೀನು ಎಕ್ಸಿಕ್ಯೂಷನ್ ಮಾಡಿ ಯಾವಾಗ ವೆಬ್ಸೈಟ್ ಕೊಡ್ತೀಯಾ ಆಗ ದುಡ್ಡು ತಗೋಂತ ಹೇಳ್ತಿದ್ದಾರೆ. ಬಿಲ್ಡ್ ಮಾಡೋಕ್ಕೆ ಅಷ್ಟೊಂದು ಯಾರು ಇಂಜಿನಿಯರ್ಸ್ಗೂ ಬೇಕಾಗಿಲ್ಲ. ನೀನು AI ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿದ್ರು ಕೂಡ ನೀನು ಏನಾದರೂ ಬಿಲ್ಡ್ ಮಾಡು, ಏನಾದರೂ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡು, ನಾನು ಔಟ್ಪುಟ್ ಮೇಲೆ ನಾನು ದುಡ್ಡು ಕೊಡ್ತೀನಿ, ನೀನು ಔಟ್ಪುಟ್ ಮೇಲೆ ದುಡ್ಡು ಕೇಳು ಅಂತಾನೆ ಎಲ್ಲ ಕ್ಲೈಂಟ್ಗಳದ್ದು ಕ್ವಶನ್. ಅದೇ ರೀತಿನೇ ಇವರು ಕೂಡ ಚೇಂಜ್ ಆಗ್ತಾ ಇದ್ದಾರೆ. ಹಳೆ ಬಿಲ್ಲಿಂಗ್ ಮಾಡಲ್ ಅಲ್ಲೇ ಇಲ್ಲ ಇವಾಗ. ಮತ್ತೆ ಇದೇ ಕಂಪ್ನಿ CEO ಹೇಳ್ದಂಗೆ ಹೌದು, ಕೋಡ್ ಬಿಲ್ಡ್ ಮಾಡೋದು, ಕೋಡಿಂಗ್ ಮಾಡೋದು ಇವಾಗ ಚೀಪ್ ಆಗಿರ್ಬೋದು, ಆಲ್ಮೋಸ್ಟ್ 0 ಕಾಸ್ಟ್ ಆಗಿಬಿಟ್ಟಿದೆ. ಕೋಡ್ ಮಾಡೋಕ್ಕೆ ನಿಮಗೆ
ಸಿಸ್ಟಮ್ಗೆ ಯಾವುದೇ ರೀತಿ ದುಡ್ಡು ಖರ್ಚಾಗೋದೇ ಇಲ್ಲ. ಹಂಗಂತ ಕೋಡಿಂಗ್ನ ಜಸ್ಟ್ ನಂಬ್ಕೊಂಡು ಹೋದ್ರೆ ಸಿಸ್ಟಮ್ನ ಬಿಲ್ಡ್ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ರೋಸೆಸ್ ಬೇಕಾಗಿದೆ. ಮತ್ತು ಈ ಕಂಪ್ನಿಗಳದ್ದು ಸಾವಿರಾರು ಡೇಟಾ ಇರ್ತವೆ, ಮತ್ತು ಆ ಡೇಟಾಗಳು ಎಲ್ಲೆಲ್ಲೋ ಹೆಂಗೆಂಗೋ ಇರ್ತವೆ. ಯಾವುದೂ ಕೂಡ ಸರಿಯಾದ ಫಾರ್ಮೆಟಲ್ಲಿ ಇರೋದೇ ಇಲ್ಲ, ಯಾಕಂದರೆ ಹಳೆ ಡೇಟಾ ಎಲ್ಲ ಇರ್ತವೆ. ಇದನ್ನೇನಾದರೂ AI ಕೈಯಲ್ಲಿ ಕೊಟ್ಬಿಟ್ರೆ AI ಕನ್ಫ್ಯೂಸ್ ಆಗಿಬಿಟ್ಟು ಈ ಡೇಟಾನ ಡಿಲೀಟ್ ಮಾಡಾಕ್ಬಿಡುತ್ತೆ, ಮತ್ತು ಈ ಡೇಟಾನ ನೀಟಾಗಿ ಮ್ಯಾನೇಜ್ ಮಾಡಕ್ಕೆ ಬರಲ್ಲ AIಗೆ. ನೀವು AIಗೆ ಕೆಲಸ ಮಾಡ್ಸೋಕ್ಕೂ ಕೂಡ ಯಾರನ್ನ ಒಬ್ರು ಬೇಕಲ್ಲ. ಡೈರೆಕ್ಟ್ ಆಸ್ ಎ ಕ್ಲೈಂಟಿಗೆ ಏನು ಗೊತ್ತಿರುತ್ತೆ? ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಕಂಪ್ನಿಗಳಿಗೆ ಅವರಿಗೆ ಕಸ್ಟಮರ್ ಹೆಂಗೆ ಅಕ್ವೈರ್ ಮಾಡಬೇಕು, ಲೋನ್ ಹೆಂಗೆ ಪ್ರೊಸೆಸ್ ಮಾಡಬೇಕು, ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಇವನಿಗೆ ಇನ್ಶೂರೆನ್ಸ್ ಕೊಡಬೇಕಾ ಬೇಡ, ಇದ್ರ ಕಡೆ ತಲೆ ಕೆಡಿಸ್ಕೊಳ್ಳೋ ಬದಲು ಅವ್ರು ಈ ಥರ ನಾನು AI ಇಟ್ಕೊಂಡು ಕೋಡಿಂಗ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅವ್ರ ಕೆಲಸ ಹಾಳಾಗುತ್ತಲ್ಲ, ಫೋಕಸ್ ಹಾಳಾಗುತ್ತಲ್ಲ. ಇದರಿಂದ ಅವರು ಔಟ್ಸೋರ್ಸ್ ಮಾಡೇ ಮಾಡ್ತಾರೆ. ನಾವು ಕೂಡ ಖುದ್ದು AI ಏಜೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ. ಈ AI ಏಜೆಂಟ್ನ ರನ್ ಮಾಡಿದ್ಮೇಲೆ AI ಏಜೆಂಟ್ ನಿಜವಾಗ್ಲೂ ಕೆಲಸ ಮಾಡ್ತಿದ್ಯಾ, ಇದು ಪ್ರಾಬ್ಲಮ್ನ ಫಿಕ್ಸ್ ಮಾಡ್ತಿದ್ಯಾ, ಮತ್ತೆ ಇದಕ್ಕೆ ವಾಪಸ್ ಹೊಸ ಕೆಲಸ ಮಾಡೋಕ್ಕೆ ಟ್ರೈನ್ ಮಾಡೋದು ಹೆಂಗೆ, ಇದನ್ನೆಲ್ಲನೂ ನಾವು ನೋಡ್ಕೊಂತಾ ಇದೀವಿ, ಮುಂದೆ ಕೂಡ ನೋಡ್ಕೊಂತೀವಿ. ಮತ್ತೆ ಈ AI ಏಜೆಂಟ್ಸ್ ಜೊತೆ ಕೆಲಸ ಮಾಡಿಸ್ಕೊಬೇಕಂದ್ರೆ ಒಂದು ಮ್ಯಾನೇಜ್ಡ್ ಸ್ಪೆಷಲೈಸ್ ಲೇಯರ್ ಬೇಕಾಗುತ್ತೆ. ಆ ಲೇಯರ್ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಕೋಫೋರ್ಜ್ ಹೇಳ್ತಾ ಇದೆ. ಇದನ್ನ ಇನ್ನೂ ಸ್ಟ್ರಾಂಗ್ ಮಾಡೋಕ್ಕೆ ಇವರೊಂದು AI ಕಂಪ್ನಿನ ಬೈ ಮಾಡಿದ್ದಾರೆ. ಸಿಲಿಕಾನ್ ವ್ಯಾಲಿ ಬೇಸ್ ಎನ್ಕೋರಾ ಅನ್ನೋ ಒಂದು ಕಂಪ್ನಿನ ಬೈ ಮಾಡಿದ್ದಾರೆ. ಇದು AI ಕಂಪ್ನಿ. ಈ ಕಂಪ್ನಿಯ DNA ನಲ್ಲಿನೇ AI ಇದೆ. ಮತ್ತೆ ಈ ಕಂಪ್ನಿ ಹತ್ರ AI ನೇಟಿವ್ ಇಂಜಿನಿಯರ್ಸ್ಗಳಿದ್ದಾರೆ. ಈ ಕಂಪ್ನಿನ ಕೋಫೋರ್ಜ್ $2.35 ಬಿಲಿಯನ್ ಬೈ ಮಾಡಿದೆ. ಅಂದ್ರೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ 23,000 ಕೋಟಿಗೆ ಬೈ ಮಾಡಿದೆ. ಇದರಿಂದ ಈ ಕಂಪ್ನಿಗೆ ಲ್ಯಾಟಿನ್ ಅಮೆರಿಕಾದಲ್ಲೇ ನೇಟಿವ್ ಅಲ್ಲೇ ಕೆಲಸ ಮಾಡೋ AI ಇಂಜಿನಿಯರ್ಸ್ಗಳು ಸಿಗ್ತಾರೆ. ಇಷ್ಟು ಜನ ಇಂಜಿನಿಯರ್ಸ್ನ ಒಂದೇ ಸಲ ಹೈರ್ ಮಾಡ್ಬೇಕಂದ್ರೂ ಕಷ್ಟ ಇತ್ತು, ಮತ್ತೆ ಈ ಎಂಟೈರ್ ಕಂಪ್ನಿ ತರ ಟ್ರೈನ್ ಆಗಿರೋ ಇಂಜಿನಿಯರ್ಸ್ನ ತಗೊಂಡ್ ಬರ್ಬೇಕಂದ್ರೂ ಕಷ್ಟ ಇತ್ತು. ಇದನ್ನ ಅಕ್ವೈರ್ ಮಾಡಿರೋದ್ರಿಂದ ಇವತ್ತು ಕೋಫೋರ್ಜ್ಗೆ 9,000 AI ಇಂಜಿನಿಯರ್ಸ್ ಸಿಗ್ತಾರೆ, ಅದು ಅಮೆರಿಕಾದಲ್ಲಿರೋ ಇಂಜಿನಿಯರ್ಸ್. ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಅವರ US ಅಲ್ಲೇ ಇರೋ ಕ್ಲೈಂಟ್ಗೆ ಸೇಮ್ ಟೈಮ್ ಝೋನ್ ಅಲ್ಲೇ ಇವ್ರು ಕೆಲಸ ಮಾಡ್ಕೊಡ್ಬೋದು. ಮತ್ತೆ ಈ ಡೀಲಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಈ ಡೀಲು ಕಂಪ್ಲೀಟ್ಲಿ ಕ್ಯಾಶ್ ಡೀಲ್ ಅಲ್ವೇ ಅಲ್ಲ. ಅಂದ್ರೆ ಇವ್ರು ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ ಈ ಡೀಲ್ ಮಾಡ್ಕೊಳಕ್ಕೆ. ಇವ್ರೇನ್ ಮಾಡಿದ್ದಾರೆ, ಇವ್ರು ಶೇರ್ಸ್ ಥ್ರೂ ಡೀಲ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ $2.5 ಬಿಲಿಯನ್ ಏನ್ ದುಡ್ಡು ಇದೆಯಲ್ಲ, ಈ ದುಡ್ಡು ಬಂದ್ಬಿಟ್ಟು ಇವರು ಶೇರ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈ ಎನ್ಕೋರಾ ಓನರ್ ಇದ್ರಲ್ಲ, ಅವ್ರ ಓನರ್ ಬಂದ್ಬಿಟ್ಟು ಅಡ್ವೆಂಟ್ ಇಂಟರ್ನ್ಯಾಷನಲ್ ಮತ್ತೆ ವಾರ್ಬರ್ಗ್ ಪಿನ್ಕಸ್ ಅಂತ ಈ ಎರಡೂ ಕಂಪ್ನಿಗಳಿಗೂ 22,000 ಕೋಟಿ ವರ್ತಷ್ಟು ಶೇರ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಏನ್ ಗೊತ್ತಾಗ್ತಿದೆ ಹೇಳಿ? ಇವಾಗ ನಾನು ಯಾವುದೋ ಒಂದು ನಿಮ್ಮ ಪ್ರಾಡಕ್ಟ್ ನ ಬೈ ಮಾಡೋ ಬದಲು ನಾನು ಡೈರೆಕ್ಟ್ ನಿಮ್ಮ ಕಂಪ್ನಿ ಶೇರ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ದಂಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಕಂಪ್ನಿ ಶೇರ್ಸ್ನೇ ತಗೊಳ್ತಾ ಇದ್ದಾರೆ. ಈ ತರ ಕಂಪ್ನಿ ಶೇರ್ ತಗೊಳ್ತಿದ್ದಾರೆ ಅಂದ್ರೆ ಅವರಿಗೆ ಈ ಕಂಪ್ನಿ ಮೇಲೆ ಕಾನ್ಫಿಡೆಂಟ್ ಇದೆ ಅಂತ ತಾನೆ. ಫ್ಯೂಚರ್ ಅಲ್ಲಿ ನಾವು ಕೂಡ ಗ್ರೋ ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಇರೋದ್ರಿಂದ ತಾನೆ. ಇವಾಗ ಈ ಕಂಪ್ನಿಯ ಫೈನಾನ್ಷಿಯಲ್ಸ್ ಗೆ ಬರೋಣ. ನೀವು ಕ್ವಾರ್ಟರ್ ರಿಸಲ್ಟ್ ಬಂದ್ರೆ ನೀವು ನೋಡಬಹುದು ಈ ಕಂಪ್ನಿದು ಲಾಸ್ಟ್ ಇಯರ್ಗೂ ಈ ಕ್ವಾರ್ಟರ್ ಅಲ್ಲಿ 30% ಗ್ರೋತ್ ಬಂದಿದೆ ಸೇಲ್ಸ್ ಅಲ್ಲಿ. ಲಾಸ್ಟ್ ಇಯರ್ ಮಾರ್ಚ್ 2025ರಲ್ಲಿ 3,422 crores ಇದ್ದ ರೆವಿನ್ಯೂ ಇವಾಗ 4,450 ಕೋಟಿ ಆಗಿದೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ 30% ಜಂಪ್ ಆಗಿದೆ. ನೀವು ಇಲ್ಲಿ ನೆಟ್ ಪ್ರಾಫಿಟ್ ನೋಡಿ, ನೆಟ್ ಪ್ರಾಫಿಟ್ ಯಾವ ರೀತಿ ಜಂಪ್ ಆಗಿದೆ ಅಂತ. 307 ಕೋಟಿ ಇದ್ದಿದ್ದ ನೆಟ್ ಪ್ರಾಫಿಟ್ ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ಈ ವರ್ಷ ಸಡನ್ಲಿ ಅದು 666 ಕೋಟಿ ಹೋಗಿದೆ. ಅಂದ್ರೆ 151% ಆಗಿದೆ. ಇಲ್ಲಿ ಮೇ ಬಿ ಟ್ಯಾಕ್ಸ್ ಮೈನಸ್ ಇರೋದ್ರಿಂದ ಇದು ಜಾಸ್ತಿ ಗ್ರೋತ್ ತೋರಿಸ್ತಾ ಇದೆ. ನೀವು ಇಲ್ಲಿ ಕೂಡ ನೋಡಿ, ಬಿಫೋರ್ ಟ್ಯಾಕ್ಸ್ ನೋಡಿ, 395 ಕೋಟಿ ಇರೋದು 625 ಕೋಟಿ ಆಗಿದೆ. ಅಂದ್ರೆ ಮೋರ್ ದನ್ 90% ಗ್ರೋತ್ ಬಂದಿದೆ. ಇಲ್ಲಿ ಇಯರ್ ಆನ್ ಇಯರ್ ಅಲ್ಲೂ ನೋಡಬಹುದು ನೀವು ಕಂಪ್ನಿ ಯಾವ ರೀತಿ ಎವ್ರಿ ಇಯರ್ ಸೇಲ್ಸ್ ಗ್ರೋತ್ ನ ಇನ್ಕ್ರೀಸ್ ಮಾಡ್ಕೊಂತಾನೆ ಹೋಗ್ತಾ ಇದೆ ಅಂತ. ಮತ್ತೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಏನಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಈ ಕಂಪ್ನಿನಲ್ಲಿ ಡಿಪ್ರಿಸಿಯೇಷನ್ ಜಾಸ್ತಿ ಆಗುತ್ತೆ. ಬಿಕಾಸ್ ಇವರು ಈ ಕಂಪ್ನಿ ಬೈ ಮಾಡಿದಾರಲ್ಲ, ಯಾವುದು ಈಗ ಎನ್ಕೋರಾ ಬೈ ಮಾಡಿದಾರಲ್ಲ, ಆ ಎನ್ಕೋರಾನ ಇವರು ಅಮೋಟೈಸೇಷನ್ ಅಲ್ಲಿ ಡಿಪ್ರಿಷಿಯೇಟ್ ಮಾಡ್ತಾರೆ ಎವ್ರಿ ಇಯರ್. ಇದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಿಪ್ರಿಸಿಯೇಷನ್ ಜಾಸ್ತಿ ಆಗುತ್ತೆ, ನೆಟ್ ಪ್ರಾಫಿಟ್ ನಿಮಗೆ ಕಮ್ಮಿ ತೋರಿಸಬಹುದು. ಅದಕ್ಕೆ ಈ ಕಂಪ್ನಿನ ನೀವು ಈ ತರ ಅಳಿದಲೆ ಫ್ರೀ ಕ್ಯಾಶ್ ಫ್ಲೋ ನಲ್ಲಿ ಅಳಿಬೇಕು. ಅಂದ್ರೆ ಈ ಕಂಪ್ನಿ ಎಷ್ಟು ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡುತ್ತೆ ಅಂತ. ಲಾಸ್ಟ್ ಇಯರ್ ಏನೇ ಈ ಕಂಪ್ನಿ $135 ಮಿಲಿಯನ್ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡಿದೆ. ಅಂದ್ರೆ 1,350 ಕೋಟಿ ಅರೌಂಡ್. ನೆಕ್ಸ್ಟ್ ಈ ಕಂಪ್ನಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದೆ, ನೆಟ್ ಪ್ರಾಫಿಟ್ ಏನ್ ಬರುತ್ತಲ್ಲ ಅದನ್ನ ಕಂಪ್ಲೀಟ್ಲಿ ನಾವು ಫ್ರೀ ಕ್ಯಾಶ್ ಫ್ಲೋ ಕನ್ವರ್ಟ್ ಮಾಡ್ತೀವಿ, 100% ಫ್ರೀ ಕ್ಯಾಶ್ ಫ್ಲೋ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಕಂಪ್ನಿದು ಹಿಸ್ಟ್ರಿಗೆ ಬಂದ್ರೆ ಈ ಕಂಪ್ನಿ ಕಳೆದ 10 ವರ್ಷದಿಂದ 21.7% ಆನ್ಯುವಲ್ ಗ್ರೋತ್ ರೇಟ್ ಇದೆ ರೆವಿನ್ಯೂ ನಲ್ಲಿ, ಅಂದ್ರೆ ಸೇಲ್ಸ್ ಅಲ್ಲಿ. ಪ್ರಾಫಿಟ್ ಗ್ರೋತ್ ನೋಡಕ್ ಬಂದ್ರೆ 24.10% ಪ್ರಾಫಿಟ್ ಗ್ರೋತ್ ಇದೆ. ಮತ್ತೆ ನೀವು ಇವ್ರದ್ದು ಆಪರೇಟಿಂಗ್ ಮಾರ್ಜಿನ್ ನೋಡಿದ್ರೆ ಲಾಸ್ಟ್ ಇಯರ್ 15% ಇರೋದು ಈಗ 20% ಆಗಿದೆ. ಅಂದ್ರೆ ಆಪರೇಟಿಂಗ್ ಮಾರ್ಜಿನ್ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದಾನೇ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿರೋದು. ಯಾಕಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವ್ರದ್ದು HR ಅಕೌಂಟೆಂಟ್ ಮತ್ತೆ ಬೇಸಿಕ್ ಏನು ಆಪರೇಷನಲ್ ಇದೆಯಲ್ವಾ, ಆಪರೇಷನ್ ಕಾಸ್ಟ್ ನ ಕಂಪ್ಲೀಟ್ಲಿ ಆಟೋಮೇಟ್ ಮಾಡಿದ್ದಾರೆ. ಇದೆಲ್ಲಾನು AI ನ ಯೂಸ್ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ತಿರೋದ್ರಿಂದ ಏನಾಗ್ತಾ ಇದೆ, ಇವ್ರಿಗೆ ಆಪರೇಟಿಂಗ್ ಕಾಸ್ಟ್ ಕಮ್ಮಿ ಆಗ್ತಾ ಇದೆ. ಆಪರೇಟಿಂಗ್ ಕಾಸ್ಟ್ ಕಮ್ಮಿ ಆದ್ರೆ ಏನಾಗುತ್ತೆ ಹೇಳಿ, ಆಪರೇಟಿಂಗ್ ಮಾರ್ಜಿನ್ ಜಾಸ್ತಿ ಆಗುತ್ತೆ. ಈಗ ಮ್ಯಾನೇಜ್ಮೆಂಟ್ ಖುದ್ದು ಗೈಡೆನ್ಸ್ ಕೊಡ್ತಾ ಇದೆ 20.5 to 21% ಇರುತ್ತೆ ನಮ್ದು ಆಪರೇಟಿಂಗ್ ಮಾರ್ಜಿನ್ ಅಂತ. ನೀವು ನಂದು ಹಳೆ ವಿಡಿಯೋ ತೆಗೆದು ನೋಡಿ, ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ರೀತಿ IT ಕಂಪ್ನಿಗಳಿಗೆ AI ಯೂಸ್ ಆಗುತ್ತೆ ಅಂತ. ಎಲ್ಲ IT ಕಂಪ್ನಿಗಳಿಗೂ ಅಲ್ಲ, ಒಂದೊಂದು IT ಕಂಪ್ನಿಗಳು ಇದರ ಯೂಸ್ ಮಾಡ್ಕೊಂತಾರೆ. ಬಿಕಾಸ್ ಅವ್ರಿಗೆ ಕಾಸ್ಟ್ ಏನೇ ಎಂಪ್ಲಾಯ್ಸ್ ಅಲ್ಲ, ಎಂಪ್ಲಾಯ್ಸ್ ಕಮ್ಮಿ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಮಾರ್ಜಿನ್ ಇನ್ಕ್ರೀಸ್ ಆಗುತ್ತೆ. ನೀವು ಈ ಕ್ವಾರ್ಟರ್ ನೋಡಿರ್ಬೋದು ಯಾವ ರೀತಿ ಮಾರ್ಜಿನ್ ಇನ್ಕ್ರೀಸ್ ಆಗಿದೆ ಅಂತ. ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ಬರ್ತಾ 21ಕ್ಕೂ ಟಚ್ ಆಗುತ್ತೆ ಅಂತ. ಮತ್ತೆ ನೀವು ಈ ಕಂಪ್ನಿಯ ಪ್ರಮೋಟರ್ದು ಹೋಲ್ಡಿಂಗ್ಸ್ ಬಂದ್ರೆ ನಿಮಗೆ ಅನ್ಸುತ್ತೆ ಪ್ರಮೋಟರ್ ಕಮ್ಮಿ ಆಗ್ಬಿಟ್ಟಿದಾರಲ್ವಾ ಅಂತ. ಆಕ್ಚುಲಿ ನಾನು ಅವಾಗಲೇ ಹೇಳಿದ್ನಲ್ಲ, ನೀವು ಆ ತರ ನೋಡ್ಬೇಕು. ಈ ಕಂಪ್ನಿ ಮುಂಚೆ ಇದನ್ನ ಸೇಲ್ ಮಾಡಿದೆ ಅಲ್ವಾ, ಅಂದ್ರೆ ಹೊಸ
ಇನ್ವೆಸ್ಟರ್ಸ್ನ ತಗೊಂಡಿದೆಯಲ್ಲ ಅವಾಗ ಇನ್ವೆಸ್ಟರ್ಸ್ ಚೇಂಜ್ ಆಗಿದ್ದಾರೆ. ಪಬ್ಲಿಕ್ ಅಲ್ಲಿ ಬಂದ್ರೆ ನಿಮಗೆ 2 ಹೊಸ ಇನ್ವೆಸ್ಟರ್ ಆಡ್ ಆಗಿದ್ದಾರೆ. ಯಾರು ಹೇಳಿ? ಅವಾಗಲೇ ಹೇಳಿದ್ನಲ್ವಾ, ಎನ್ಕೋರಾ ಹೋಲ್ಡಿಂಗು ಮತ್ತೆ AIRTS ಪೇರೆಂಟ್ ಅಂತ. ಈ 2 ಕಂಪ್ನಿಗಳು ಆಡ್ ಆಗಿರೋದ್ರಿಂದ ಏನಾಗಿದೆ, ನಿಮಗೆ ಇಲ್ಲಿ ಕಮ್ಮಿ ತೋರಿಸುತ್ತೆ. ಬಿಕಾಸ್ ಡೈಲ್ಯೂಟ್ ಆಗಿರುತ್ತೆ. ಹೊಸ ಶೇರ್ಸ್ನ ಕೊಟ್ಟಿದ್ದಾರೆ ಅಂದಾಗ ಏನಾಗುತ್ತೆ, ಶೇರ್ಸ್ನ ಜಾಸ್ತಿ ಮಾಡಿ ಕೊಟ್ಟಿರ್ತಾರೆ. ನಿಮ್ಗೆ ಈಗ ಹೇಳಿದ್ರೆ ಅರ್ಥ ಆಗಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗ ವಿಡಿಯೋ ಮಾಡ್ತೀನಿ, ಹೆಂಗಿದು ಡೈಲ್ಯೂಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನಾನು ಜ್ಞಾಪನ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಬಿಕಾಸ್ ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಈ ಥರ ಬೇಸಿಕ್ ವಿಷಯಗಳು ಅರ್ಥ ಆಗಲ್ಲ. ಇಷ್ಟು ಈ ಕಂಪ್ನಿಯ ಸ್ಟೋರಿ. ಇನ್ನು ತುಂಬ ಇದೆ, ನೀವು ಹೋಗಿ ಕೂಡ ಸ್ಟಡಿ ಮಾಡಿ. ಮತ್ತು ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನಾವಿಲ್ಲಿ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಮಾಡ್ತಾ ಇಲ್ಲ. ನಿಮಗೆ ಅನ್ಸಿದ್ರೆ ಮಾತ್ರ ನೀವು ಇನ್ವೆಸ್ಟ್ ಮಾಡಿ, ಮತ್ತು ನೀವು ಖುದ್ದು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ನಮ್ಮ ಮಾತು ಕೇಳ್ಕೊಂಡೆಲ್ಲ ಇನ್ವೆಸ್ಟ್ ಮಾಡಬೇಡಿ. ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.